ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ನಾನು ನಿಮ್ಮ ಪೃಥ್ವಿರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ಊರಿಗೆ ಬಂದಿದ್ದೀನಿ, ಜಾತ್ರೆ ಐತೆ ನೋಡ್ಬೋದು. ಊರಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮೂರಿಂದ ಮೇನ್ ರೋಡಿಂದ ಒಂದು ಕಿಲೋಮೀಟ್ರೇನೋ ಐತೆ ನಮ್ಮೂರು. ಸೊ ಹಂಗಾಗಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಹಿಡಿದ್ಬಿಟ್ಟು. ಇವಾಗ ಊರಿಗೆ ಹೋಗಿ ಮನೆಗೆ ಹೋಗಿ ಇವೆಲ್ಲ ಐಟಮ್ ಎಲ್ಲ ಇಟ್ಬಿಟ್ಟು ಜಾತ್ರೆಗೆ ಹೋಗಬೇಕು. 4 ವರ್ಷ ಆದಮೇಲೆ ಜಾತ್ರೆ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗ್ತೀನಿ, ಜಾತ್ರೆನ ತೋರಿಸ್ತೀನಿ ನಿಮಗೆಲ್ಲ. ಸೊ ನೀವ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಬನ್ನಿ ಜಾತ್ರೆ ಒಳಗಡೆ. ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀನಿ ಜಾತ್ರೆಗೆ. ನಮ್ಮ ಫ್ರೆಂಡ್ಸ್ ಯಾರೂ ಬಂದಿಲ್ಲ, ಕೆಲವು ಜನ ಹೋಗೋರೆ, ಕೆಲವು ಜನ ಹೋಗಿಲ್ಲ. ಮೊದಲಿನ ಥರ ಎಲ್ಲ ಏನು ಇವಾಗ ಇಂಟ್ರೆಸ್ಟ್ ಇಲ್ಲ ಜಾತ್ರೆಗೆ ಹೋಗ್ತಾ ಜನಗಳಿಗೆ. ನಾನಂದರೆ ದೇವಸ್ಥಾನಕ್ಕೆ ಸ್ವಲ್ಪ ದುಡ್ಡು ಕೊಡಬೇಕಾಯ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ ನಡ್ಕೊಂಡು. ಊಟ ಎಲ್ಲ ಇವಾಗ ಮಾಡಿದೆ, ಟಿಫನೇ ಮಾಡಿರಲಿಲ್ಲ, ಇವಾಗ ಮಾಡಿದ್ದೀನಿ. ಸೊ ತುಂಬ ಜನ ಹುಡುಗರಿಗೆ ಫೋನ್ ಮಾಡಿದೆ, ಯಾರೂ ಹೋಗಿಲ್ಲ ಜಾತ್ರೆಗೆ. ಇವಾಗೆಲ್ಲ ಮೊದಲಿನ ಥರ ಕ್ರೇಜ್ ಇಲ್ಲ. ನಾವು ಅಂದರೆ ಬೆಂಗಳೂರಿಂದ ಬಂದು ಹೋಗ್ತಾಯಿದ್ದೀನಿ. ನೋಡೋಣ, ಮೊಬೈಲ್ ಬೇರೆ ಚಾರ್ಜಿಂಗ್ ಕಮ್ಮಿ ಐತೆ, ಕರೆಂಟ್ ಬೇರೆ ಇರಲಿಲ್ಲ, ಊರಲ್ಲಿ ಚಾರ್ಜ್ ಹಾಕಿಲ್ಲ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ಹಾಕ್ತೀನಿ. 5 ವರ್ಷ ಆದಮೇಲೆ ಮಾಡ್ತಾವ್ರೆ ಜಾತ್ರೆ, ಫುಲ್ ರಶ್ಶು. ಫ್ರೆಂಡ್ಸ್, ಇವಾಗ ತೇರ್ ಬೀದಿಗೆ ಬಂದಿದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲು. ನನ್ನ ಫ್ರೆಂಡ್ಸ್ಗಳೆಲ್ಲ ಆಲ್ರೆಡಿ ಮುಂಚೆನೇ ಬಂದುಬಿಟ್ಟಿದ್ರು, ನಾನು ಒಬ್ಬನೇ ಬಂದೆ. ಮೇನ್ ರೋಡಿಂದ ಬೇರೆ ನಡ್ಕೊ ಬರಬೇಕು. ಗಾಡಿಗಳೆಲ್ಲ ಮೇನ್ ರೋಡಲ್ಲಿ ನಿಲ್ಸೋದಾರ ಮಾಡಿದ್ದಾರೆ. ಬನ್ನಿ ಇವಾಗ ಎಂಜಾಯ್ ಮಾಡೋಣ. ಅವ್ರಿಗೆ ದೇವ್ರು ಬರೋದಿಲ್ಲ. ಹೌದಾ? ನೋಡ್ದಲ್ಲ ದೇವ್ರದೆಲ್ಲ ಕುಣಿತನ. ಇವಾಗ ತೇರ್ ಎಳಿಯೋ ಟೈಮ್ ಬಂತು. ಸೊ ಟೈಮ್ 3:15 3:45 ಆಗ್ತಾ ಬಂತು. ಇವಾಗ ತೇರ್ನ ಎಳಿಯೋಕ್ಕೆಲ್ಲ ರೆಡಿ ಆಗ್ತಾ ಇದ್ರೆ ಬನ್ನಿ ಇವಾಗ ತೇರ್ ಎಳಿಯೋದನ್ನ ನೋಡೋಣ. ನೀವೇನೇ ಈ ತರ ಜಾತ್ರೆಗೆ ಬಂದು ತೇರ್ ಎಳಿಯೋದನ್ನ ನೋಡೋದೇ ಖುಷಿ, ಮಜಾ. ಸರಿ ನೋಡಿ ನೀನು ಅಷ್ಟು ದೂರ ಹೋದ್ಮೇಲೆ ಹೊಡೆದ್ರೆ ಬರಲ್ಲ ಅದು. ಕೊಡ್ತಾ ಇರ್ಬೇಕು ಗಾಡಿ ಅಂದ್ರೆ ಯಾರಿಗೆ ಗಾಡಿ ಮಾತ್ರ ಸರಿ ಹೊಡ್ತೀನಿ. ಅವ್ನು ಹೊಡೆಯೋದ
ಅಂಕಲ್ ಗಾಡಿ ಹೊಡಿತಾರೋ ಸೈಕಲ್ ಗಾಡಿ ಹೊಡಿತಾರೋ. ಸೊ ಈ ಕಡೆಯಿಂದ ಹೋಗಿದೆ ತೇರು, ಇವಾಗ ಆ ಕಡೆಯಿಂದ ವಾಪಸ್ ಎಳ್ಕೊ ಬರ್ಬೇಕು. ಸೊ ಜನಗಳು ಆ ಕಡೆಯಿಂದ ಈ ಕಡೆಗೆ ಚೈನು ಮತ್ತೆ ಅಕ್ಕನೆಲ್ಲ ಹಾಕ್ತಾ ಇದ್ದಾರೆ. ಸೊ ಜಾತ್ರೆ ಅಂದ್ರೆ ಎಷ್ಟು ಖುಷಿ ನೋಡಿ, ಎಷ್ಟು ಜನ ಸೇರಿದ್ದಾರೆ ಅಂತ. ಸೊ ಇದು ಇಷ್ಟು ಜನ ಸೇರಕ್ಕೆ 5 ವರ್ಷ ಆದ್ಮೇಲೆ ಜಾತ್ರೆ ನಡೀತಾ ಇದೆ. ಹಂಗಾಗಿ ಸಿಕ್ಕಾಪಟ್ಟೆ ಜನ, ಅಷ್ಟು ಬಿಸಿಲಲ್ಲೂ ಸಹ ತುಂಬಾ ಜನ ಬಂದಿದ್ರು. ಅದನ್ನ ತುಂಬಾ ನೋಡೋಕೆ ಖುಷಿ ಆಯ್ತು ನನಗಂತೂ. ಫೈನಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ. ಟೈಮ್ ಬಂದು 4 ಗಂಟೆ ಆಗೋಯ್ತು. ಸೊ ನಾನು ಟ್ರೈನಿಗೆ ಬೇರೆ ಹೋಗ್ಬೇಕಾಗಿತ್ತು 5:30ಗೆ. ಹಂಗಾಗಿ ಜಾತ್ರೆನ ಮುಗಿಸ್ಕೊಂಡು ಪುರಿಕಾರನ ತಗೊಂಡು, ಗೊತ್ತಲ್ಲ ಜಾತ್ರೆಗೆ ಬಂದ್ಮೇಲೆ ಪುರಿಕಾರ ಅನ್ನೋದು ಪಕ್ಕ, ಅವನ್ನೆಲ್ಲ ತಗೊಂಡು ಹೊರಟಿದ್ದೀನಿ ನಡ್ಕೊಂಡು. ಸೊ ಈ ಸಲ ಏನಪ್ಪಾ ಅಂತಂದ್ರೆ ಗಾಡಿಗಳನ್ನ ಒಳಗಡೆ ಬಿಡ್ದಿರೋದಕ್ಕೆ ತುಂಬಾ ಖುಷಿ. ನೋಡಿ ಆರಾಮಾಗಿ ಜನಗಳು ನಡ್ಕೊಂಡು ಓಡಾಡ್ತಾ ಇದಾರೆ. ತುಂಬಾ ದೂರನೂ ಇಲ್ಲ ಮೇನ್ ರೋಡ್ ಇಂದ, ಹತ್ರನೇ. ಹಂಗಾಗಿ ಸೊ ವಯಸ್ಸಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಅದ್ ಬಿಟ್ಟು ಇನ್ನೇನು ಸಮಸ್ಯೆ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಸೊ ತುಂಬಾ ವರ್ಷಗಳಾಗೋಗಿತ್ತು ನಾನಂತೂ ಜಾತ್ರೆಗೆ ಬಂದು. ಈ ವರ್ಷ ಬಂದಿದ್ದೀನಿ, ತುಂಬಾ ಖುಷಿ ಆಯ್ತು. ಏನಕ್ಕೆ ಬಂದಿದ್ದಪ್ಪ ನಾನು ಅಂತಂದ್ರೆ ಜಾತ್ರೆಗೆ, ನೋಡಿ ತೋರಿಸ್ತೀನಿ ಇವಾಗ. ಸೊ ದೇವಸ್ಥಾನಕ್ಕೆ 5,000 ಕಾಸು ಕೊಡ್ಬೇಕಾಯ್ತು. ಹಂಗಾಗಿ ನಾನು ಬಂದಿದ್ದೆ ಕೊಡೋಣ ಅಂತ ಬೆಂಗಳೂರಿಂದ ಕೆಲ್ಸಕ್ಕೆ ರಜೆ ಹಾಕಿ ಅಮೌಂಟ್ ಕೊಡೋದು. ಫ್ರೆಂಡ್ಸ್ ಇವಾಗೆಲ್ಲ ಮುಗಿಸ್ಕೊ ಬಂದೆ ಜಾತ್ರೆನ. ಇವಾಗ ನಮ್ಮೂರ ಹತ್ರ ಇದ್ದೀನಿ. ಇವ್ರು ನಮ್ಮ ಫ್ರೆಂಡು ಹೇಮಂತು ಅಂತ, ನನ್ನೆತ್ತಕ್ಕೆ ಹಾಕ್ತಿ ಅಂತವ್ರೆ, ಆದರೂ ಹಾಕ್ತೀನಿ ಬಿಡಲ್ಲ. ಸೊ ಇವಾಗ ಮನೆಗೆ ಹೋಗಿ ಎಲ್ಲ ಪುರಿಕಾರ ಕೊಟ್ಬಿಟ್ಟು ಇವಾಗ ಹೊರಡಬೇಕು. ಪುರಿಕಾರ ಇಲ್ಲೇ ಇದೆ, ಕವರ್ ಎಲ್ಲ ಇಲ್ಲೇ ಇದೆ ಪುರಿಕಾರ. ಜಾತ್ರೆಗೆ ಹೋಗಿ ಬಂದಮೇಲೆ ಹೋಗಿದ್ದೀವಿ ಅನ್ನೋದಕ್ಕೆ ಪ್ರೂಫ್ ಇದೇನೆ. ಫೈನಲ್ಲಿ ಇವಾಗ ಹೊರಡಬೇಕು ಅರಸೀಕೆರೆಗೆ ಬಂದು ಟ್ರೈನ್ ಸಿಗೋಣ ಆಮೇಲೆ. ನಮ್ಮ ಬಾಣಾವರದಿಂದ ಅರಸೀಕೆರೆಗೆ ಬಸ್ಸಲ್ಲಿ ಹೊರಟಿದ್ದೀನಿ ಇವಾಗ. ಸೊ ಇವಾಗ ಫ್ರೆಂಡ್ಸ್ ಇವಾಗ ಅರಸೀಕೆರೆ ಜಂಕ್ಷನಲ್ಲಿ ಇದ್ದೀನಿ, ರೈಲ್ವೆ ಸ್ಟೇಷನಲ್ಲಿ. ನನ್ನ ಹಣೆ ಬರೋಕ್ಕೆ 2 ಟ್ರೈನ್ ಮಿಸ್ ಆಗೋಯ್ತು. ಒಂದು 5:45 ಮತ್ತು 6:15, 2 ಟ್ರೈನು ಮಿಸ್ ಆಗೋಯ್ತು. ಇನ್ನು ಇರೋದು 7 ಗಂಟೆಗೆ ಒಂದಿದೆ ಪ್ಯಾಸೆಂಜರ್ ಗಾಡಿ, ಅದಕ್ಕೆ. ಸೊ ಇವಾಗ ಏನಪ್ಪ ಅಂತಂದರೆ ಫೈನಲಿ ಬೆಂಗಳೂರಿಗೆ ಬಂದಿದ್ದೀನಿ, ರೈಲ್ವೆ ಸ್ಟೇಷನಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಷ್ಟೇ ಇವತ್ತಿನ ವ್ಲಾಗು. ಸೊ ನೀವೇನೋ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಬೈ ಬೈ ಫ್ರೆಂಡ್ಸ್, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.